ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ನೋಡು ಬಸ್ಗಳೆಲ್ಲ ಬಸ್ ಅಷ್ಟೇ ತಾನೆ ಪ್ರಾಬ್ಲಮ್. ಧೂಳು ಹೆಂಗ್ ಹಿಂಗೈತಿ ಧೂಳು ಅಂತ. ಸಾವುಕಾರ ಮಂದಿ ಕಣಪ್ಪ ನೀನ್ ಅದಕ್ಕೆ. ಜರ್ನಿ ಇರೋದೇ ಒನ್ ವೇ ಅಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ fasten your seat belts. ಮಾತಾಡ್ತಾನ ಬೇಡ ನಡಿ. ನಿಧಾನ ಕೊಡಪ್ಪ, ನನಗೆ ಭಯ ಆಗುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಯಾಕೆ ನೀವು ಹಿಂಗೆ ಅಡ್ಡ ಬರ್ತೀರಾ ಸರ್? ಇದು ನಮ್ದು ನಮ್ ತಾತ ನಮ್ ಮುತ್ತಾತ ಅವರಿಂದನೂ ಬಂದಿದೆ ಸಂಪ್ರದಾಯ. ಏನಂತ? ಅವರಿಂದ ನಾವು ಕಲ್ತಿರೋದು ಏನೋ ಅಡ್ಡ ಬರೋದು. ಹಂಗೆ ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇದ್ರದ್ದು ಲೋನ್ ತೀರ್ತಾವ ಎಷ್ಟೈತೆ? ಇದನ್ನ ಹೊಸ ಗಾಡಿ ಜೀವನದಲ್ಲಿ ಒಂದ್ ದಿವಸ ಹೊಸ ಗಾಡಿ ತಗೊಂಡ್ರೆ ಹಳ್ಳೆ ದಿನಕ್ಕೆ ಹಳೇದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಹಿಂದೆ ನೋಡ್ತಿದ್ರು, ಮುಂದೆ ನೋಡ್ಕೊಂಡು ಓಡಿಸ್ತಿರೋದು. ಹುಡುಗಿ ಬರೇ ಹುಡುಗಿ ನೋಡ್ಕೊಂಡು ಓಡಿಸ್ತೀಯಪ್ಪ. ಬೇಡ ಎಲ್ಲ ಕಂಡ್ರೆ ಸಾಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಮ್ಮ ಅಮ್ಮನ್ 1,500,000 ಆಗುತ್ತೆ ಅಂತ ಹೋಗಿದ್ರೆ ಸರ್ವಿಸ್ ಸುಳ ಮಕ್ಕಳು ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಅಲ್ಲ ರೀ, 1,500,000 ಔಷಧಿ ಹಿಡಿದಿದ್ರೆ 3,500,000 ಬಡ್ದಾಳೆ. 3ನೇ ಸರ್ವಿಸ್ ಫ್ರೀ ಸರ್ವಿಸ್ ಅಂತೆ. ಫುಲ್ ಮಾಡಿದೆ. ಯಾಕೆ ಇನ್ನೊಂದ್ಸತಿ ಹೊಸ ಗಾಡಿನ ತಗೋಬಾರ್ದು ಅನ್ಸುತ್ತೆ. ಸೆಕೆಂಡಿಗೆ ಹೋಗ್ಬಿಡ್ಬೇಕು. ಅಲ್ಲಿ ಪೆಟ್ರೋಲ್ ಕಾಸು ಕೊಟ್ಟುವ ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ನಮ್ ತಾತನ ಯಾರು ಅವನು? ನಮ್ ತಾತನ ಯಾರು ಅವನು ಒಂದು